Hello, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಆ್ಯಂಡ್ ಆಸ್ ಯು ಕ್ಯಾನ್ ಸಿ ಬಿಹೈಂಡ್ ಮೀ, ಇವತ್ತು ನಾವು ವೆರಿ ಬ್ರೀಫ್ಲಿ ಟಚ್ ಮಾಡ್ತಾ ಇರುವಂಥ ಟಾಪಿಕ್ ಲಾಸ್ಟ್ ಮಿನಿಟ್ ಎಕ್ಸಾಮ್ ಟಿಪ್ಸ್ ದ್ಯಾಟ್ ವರ್ಕ್. ಸೊ ಇದೆಲ್ಲ ನಿಮಗೆ ಗೊತ್ತಿರೋವಂಥದ್ದು. ಸೊ ನಥಿಂಗ್ ಫ್ಯಾನ್ಸಿ, ಒಂದೇ ಒಂದು ಪಾಯಿಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಸ್ ಕಂಪೇರ್ ಟು ವಾಟ್ ಯು ಆಲ್ರೆಡಿ ನೋ. ಜಸ್ಟ್ ಅ ಕ್ವಿಕ್ ರಿಮೈಂಡರ್ ಫಾರ್ ಯು. ಯಾವುದೇ ಹೊಸ ಟಾಪಿಕ್ ಇನ್ನೂ ಕಲಿಲಿಕ್ಕೆ ಹೋಗಬೇಡಿ. ನಿಮ್ಗೆ ಹತ್ರ ಎಷ್ಟು ಬ್ರೈನ್ ಕೆಪಾಸಿಟಿ ಇದೆ ಅದನ್ನು ಏನು ಓದಿದಿರಾ ಅದನ್ನು ರಿವೈಸ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಳಿ. ಲೈಕ್ ಇಟ್ ಕುಡ್ ಬಿ ಫಾರ್ಮ್ಯುಲಾಸ್, ಫ್ಲೋ ಚಾರ್ಟ್ ಇರಬಹುದು, ಯಾವುದಾದ್ರೂ ಎರಡು ಕನ್ಫ್ಯೂಸಿಂಗ್ ಟಾಪಿಕ್ಸ್ ಇರಬಹುದು, ಅಥವಾ ಡೈಗ್ರಾಮ್ಸ್ ಇರಬಹುದು, ಇಲ್ಲ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಬಟ್ ಆ ಟಾಪಿಕ್ ನಿಮಗೆ ಕಷ್ಟ ಅಂತ ಅನ್ನಿಸ್ತಾ ಇದೆ, ಅಂಥದಕ್ಕೆ ಫಸ್ಟ್ ಫೋಕಸ್ ಇಟ್ಟು ಕಷ್ಟವಾಗಿರುವಂಥ ಟಾಪಿಕ್ಸನ್ನು, ಫಾರ್ಮ್ಯುಲಾಸನ್ನು, ಫ್ಲೋ ಚಾರ್ಟ್ಸನ್ನು ಅಥವಾ ಡೈಗ್ರಾಮ್ಸನ್ನು ನೀವು ಕ್ವಿಕ್ಕಾಗಿ ನೋಡ್ಕೋಬೇಕಾಗಿರುವಂಥದ್ದು. ಯಾವುದೋ ಒಂದು ಟಾಪಿಕ್ ನೀವು ಓದೇ ಇಲ್ಲ ಆ್ಯಂಡ್ ಅದನ್ನು ನಿಮ್ಗೆ ಗೊತ್ತಾಯಿತು ಇವಾಗ ದಟ್ ಇಟ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಇವಾಗ ಅದನ್ನು ತಲೆ ಒಳಗಡೆ ತುರ್ಸ್ಕೊಳಕ್ಕೆ ನೋಡ್ತಾ ಇದ್ದೀರಾ ಅಂದರೆ ಇಟ್ ಮೈಟ್ ಬಿ ಅ ಲಿಟಲ್ ಡಿಫಿಕಲ್ಟ್ ಫಾರ್ ಯು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಆಕ್ಟಿವ್ ರೀಕಾಲ್ ಅಂತ ಒಂದು ಟೆಕ್ನಿಕ್ ಇದೆ. ಅಂದರೆ ಬರೀ ಟೆಕ್ಸ್ಟ್ ಬುಕ್ ನೋಟ್ಸ್ ಇಟ್ಕೊಂಡು ಓದೋದ್ಕಿಂತನೂ ಆಕ್ಟಿವ್ ರೀಕಾಲ್ ಮಾಡಿದ್ರೆ ಒಳ್ಳೆಯದು. ಆಕ್ಟಿವ್ ರೀಕಾಲಲ್ಲಿ ಏನು ನಡೆಯುತ್ತೆ ಅಂತ ಹೇಳಿದ್ರೆ ಕವರ್ ರಿಸೈಡ್ ಚೆಕ್ ಅಂತ. ಸೊ ಬೇಸಿಕ್ಲಿ ವಾಟ್ ಯು ಡು, ಒಂದು ಪ್ಯಾರಾಗ್ರಾಫನ್ನು ತೆಗಿತೀರಾ, ಅದನ್ನು ಓದ್ತೀರಾ. ನಾವು ಇಟ್ ಕುಡ್ ಬಿ ಫ್ರಮ್ ಲೆಟ್ಸ್ ಸೇ ನೀವು ಬಾಟ್ನಿ ಓದ್ತಾ ಇದ್ದೀರಾ ಅಂದರೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ತಗೊಳ್ಳೋಣ, DNA ರೆಪ್ಲಿಕೇಶನ್ ಒಂದು ಡೆಫಿನೇಷನ್ ಓದ್ಕೊಂಡು ಸೆಮಿ ಕನ್ಸರ್ವೇಟಿವ್ ಮೆಥಡ್ ಆಫ್ ರೆಪ್ಲಿಕೇಶನ್ ಏನು ಅಂತ ಓದಿದ್ದೀರಾ. ಸೊ ಆ ಪ್ಯಾರಾಗ್ರಾಫನ್ನು ಕರೆಕ್ಟಾಗಿ ಓದ್ಕೊಂಡು ದೆನ್ ಯು ಕವರ್ ದ ಬುಕ್, ಅದನ್ನು ಬರ್ಕೊಳ್ಳೋಕೆ ಟ್ರೈ ಮಾಡಿ. ವಿದೌಟ್ ಸೀಯಿಂಗ್ ಡೆಫಿನೇಷನ್ ಬರ್ಕೊಳ್ಳಿ, ವಾಟ್ ಇಸ್ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಆಫ್ DNA ರೆಪ್ಲಿಕೇಶನ್ ಅಂತ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಓಪನ್ ದ ಬುಕ್ ಆ್ಯಂಡ್ ಚೆಕ್ ನೀವು ಬರೆದಿರೋದು ಕರೆಕ್ಟಾಗಿ ಇದೆಯೋ ಇಲ್ವೋ. ಸ್ಪೆಷಲಿ ಫಾರ್ ಡಿಫಿಕಲ್ಟ್ ಟಾಪಿಕ್ಸ್ ಯು ಶುಡ್ ಡೂ ದಿಸ್. ಅವಾಗ ಏನಾಗುತ್ತೆ, ನಿಮ್ಮ ಮೆಮರಿಯಲ್ಲಿ ಅದು ಜಾಸ್ತಿ ಉಳಿಯುತ್ತೆ. ಬರೀ ಪ್ಯಾಸಿವ್ ಆಗಿ ಓದೋದು ಅಂದರೆ ಬುಕ್ ಓಪನ್ ಮಾಡಿದ್ರೆ ಅಂತ ಓದಿದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಓಕೆ, ಯೋರ್ ಬ್ರೈನ್ ಡಸಂಟ್ ಗೆಟ್ ಆಕ್ಟಿವೇಟೆಡ್ ಅಂತ. ನೆಕ್ಸ್ಟ್, ಆದಷ್ಟು ಕ್ವೆಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ. ಐ ಫೀಲ್ ಇಫ್ ಯು ಪ್ರಿಪೇರ್ಡ್ ಥರೋಲಿ, ಇನ್ನು ಹೇಗೆ ಓದ್ತೀರಾ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ NCERTಯಲ್ಲಿ ಓದೋದಲ್ಲ, ವಾಟ್ ಯು ಡೂ ಕ್ವೆಶನ್ ಪೇಪರ್ಸನ್ನು ತಗೊಳ್ಳಿ. ಇದನ್ನು ನಾನು ಒಂದು ಕ್ಲಾಸಲ್ಲಿ ಆಲ್ರೆಡಿ ಹೇಳಿದೆ. ನಿಮ್ಮ ಕಾಲೇಜಲ್ಲಿ ಮಿಡ್ ಟರ್ಮ್ ಪೇಪರ್ಸಿನ ಒಂದು ಆರ್ಕೈವ್ ಅಂತ ಕ್ರಿಯೇಟ್ ಮಾಡಿರ್ತಾರೆ, ಒಂದು ಲೈಬ್ರರಿಯಲ್ಲಿ ಅಥವಾ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸಲ್ಲಿ. ಟೀಚರ್ಸ್ ಹತ್ರ ಹೋಗಿ ಅಪ್ರೋಚ್ ಮಾಡಿ, ಆಸ್ಕ್ ದೆಮ್ ಫಾರ್ ಕ್ವೆಶನ್ ಪೇಪರ್ಸ್. ಇಲ್ಲ ಅಂತಂದರೆ ಯು ವಿಲ್ ಗೆಟ್ ಅ ಕ್ವೆಶನ್ ಪೇಪರ್ ಫ್ರಮ್ ಎನಿವೇರ್. ಹಳೆ ಬೋರ್ಡ್ ಎಕ್ಸಾಮ್ ಕ್ವೆಶನ್ ಪೇಪರ್ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ದ್ಯಾಟ್ ವಿಲ್ ಇಂಪ್ರೂವ್ ಯುವರ್ ಕಾನ್ಫಿಡೆನ್ಸ್. ಆ್ಯಂಡ್ ಮಾರ್ಕ್ ಯುವರ್ ಸೆಲ್ಫ್, ಮಾರ್ಕ್ ಮಾಡಿ ನೋಡಿ ಎಷ್ಟು ನಿಮಗೆ ಸಿಗ್ತಾ ಇದೆ. ಇಲ್ಲ ಮ್ಯಾಮ್ ಅಷ್ಟು ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಆದರೆ ಯು ಜಸ್ಟ್ ಡೂ ದ ರೈಟಿಂಗ್ ಆ್ಯಂಡ್ ಗಿವ್ ಇಟ್ ಟು ಯುವರ್ ಫ್ರೆಂಡ್ ಟು ಚೆಕ್. ದ್ಯಾಟ್ ಆಲ್ಸೋ ವರ್ಕ್ಸ್. ಆಯಿತಾ? ಸ್ಕ್ಯಾನ್ ದ ಕ್ವೆಶನ್ ಪೇಪರ್. ನಾವು ದ ಲಾಸ್ಟ್ ಪಾಯಿಂಟ್ ಇಸ್ ವಾಟ್ ಯು ಡೂ ಇನ್ ದಿ ಎಕ್ಸಾಮಿನೇಷನ್ ಹಾಲ್. ಎಕ್ಸಾಮಿನೇಷನ್ ಹಾಲಲ್ಲಿ ಏನು ಮಾಡ್ತೀರಾ, ಕ್ವೆಶನ್ ಪೇಪರ್ ಸ್ಕ್ಯಾನ್ ಮಾಡ್ತೀರಾ. ಯು ವಿಲ್ ಬಿ ಇನ್ ಅ ವೆರಿ ಕಂಫರ್ಟೇಬಲ್ ಸೆಟಪ್. ನಿಮ್ಮದೇ ಕಾಲೇಜ್, ನಿಮಗೆ ಗೊತ್ತಿರುವಂಥ ಕ್ಲಾಸ್ ರೂಮ್ಸ್, ನಿಮ್ಮದೇ ಟೀಚರ್ ಇನ್ವಿಜಿಲೇಷನ್ ಮಾಡ್ತಾ ಇರ್ತಾರೆ. ಸೊ ಯು ವಿಲ್ ಬಿ ಇನ್ ಅ ವೆರಿ ಕಂಫರ್ಟೇಬಲ್ ಸೆಟಪ್. ಬಟ್ ಇದನ್ನು ನೀವು ಬೋರ್ಡ್ ಎಕ್ಸಾಮ್ ಪ್ರಾಕ್ಟೀಸ್ ಥರ ಟ್ರೀಟ್ ಮಾಡ್ಕೊಳ್ಳಿ, ವೇರ್ ಥಿಂಗ್ಸ್ ವಿಲ್ ಬಿ ಅ ಲಿಟಲ್ ಮೋರ್ ಸ್ಟ್ರಿಕ್ಟ್ ಆ್ಯಂಡ್ ನಿಮ್ಮ ಕೂತ್ಕೊಳ್ಳೋಂಥ ಅರೇಂಜ್ಮೆಂಟ್ ಅದೆಲ್ಲ ಚೇಂಜ್ ಆಗುತ್ತೆ. ಯು ಮೈಟ್ ಬಿ ಮಿಕ್ಸ್ಡ್ ವಿತ್ ಸಮ್ ಅದರ್ ಸ್ಟೂಡೆಂಟ್ಸ್, ಪಾಸಿಬ್ಲಿ ಫ್ರಮ್ ಸಮ್ ಅದರ್ ಕ್ಲಾಸಸ್ ಮೇಜರ್ಲಿ ಅಂತ ಹೇಳ್ಬೋದು ನೀವು. ಸೊ ಬಟ್ ಬೋರ್ಡ್ ಎಕ್ಸಾಮ್ ಅಂದರೆ ಒಂದು ಸೀರಿಯಸ್ನೆಸ್ ಇರುತ್ತಲ್ವ, ಅದೇ ಸೀರಿಯಸ್ಸನ್ನು ತೊಗೊಂಡು ಬರೋಕ್ಕೆ ನೋಡಿ ಇನ್ ದಿ ಎಕ್ಸಾಮಿನೇಷನ್ ಹಾಲ್. ಫಸ್ಟ್ ಕ್ವೆಶನ್ ಪೇಪರನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಇಲ್ಲ ನನಗೆ ನರ್ವಸ್ ಆಗುತ್ತೆ ಮ್ಯಾಮ್, ನಾನು ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅದನ್ನು ಓಕೆ, ನಾಟ್ ಅ ಪ್ರಾಬ್ಲಮ್. ಸೊ ನೀವೇನು ಮಾಡಿ, MCQ ನಂಗೆ ಯಾವತ್ತೂ ಕಷ್ಟ ಆಗೋದು ಮ್ಯಾಮ್, ಐ ಆಮ್ ವೆರಿ ಗುಡ್ ಇನ್ 5 ಮಾರ್ಕ್ಸ್. 5 ಮಾರ್ಕ್ಸಿಂದ ಸ್ಟಾರ್ಟ್ ಮಾಡಿ. 5 ಮಾರ್ಕ್ಸಲ್ಲಿ ಕೂಡ ಈಸಿ ಕ್ವೆಶನ್ಸನ್ನು ಪಿಕ್ ಮಾಡ್ಕೊಳ್ಳಿ. ಯಾವ್ದು ಕಷ್ಟ ಆಗ್ತಾ ಇದೆ ಅದನ್ನು ಜಾಗ ಬಿಟ್ಕೊಂಡು ದೆನ್ ಯು ರೈಟ್ ದಿ ಆನ್ಸರ್ ಲೇಟರ್ ದೇರ್. ಅಂಥದ್ದೇನಾದರೂ ಆದರೆ ಬಟ್ ಚಾಯ್ಸಸ್ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೊಳ್ಬೇಕಂತಿಲ್ಲ. ನಿಮಗೆ ಚಾಯ್ಸ್ ಎಲ್ಲಿ ಇಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಚಾಯ್ಸ್ ಇಲ್ಲ. ಸೊ ಅಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಸೆಕ್ಷನ್ಸಲ್ಲಿ ಎಡವಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಸೆಕ್ಷನ್ MCQ 3 ಬರೆದ್ಬಿಟ್ಟು ಮಧ್ಯದಲ್ಲಿ 2 ಫಿಲ್ ಇನ್ ದ ಬ್ಲಾಂಕ್ಸ್ ಹಾಕೋದು, ಆಮೇಲೆ 2 2 ಮಾರ್ಕ್ಸ್ ಕ್ವೆಶನ್, ಆಮೇಲೆ ಒಂದು 5 ಮಾರ್ಕ್ ಕ್ವೆಶನ್ ಹಾಕೋದು, ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಟ್ರೆಷರ್ ಹಂಟ್ ಅಲ್ಲ ಇದು, ವೇರ್ ಯೋರ್ ಟೀಚರ್ ಇಸ್ ಸರ್ಚಿಂಗ್. 15 MCQs ಹುಡುಕಿ ಮಾರ್ಕ್ ಮಾಡೋದು ತಲೆ ಕೆಟ್ಟು ಹೋಗುತ್ತೆ ಆ್ಯಂಡ್ ಮಾರ್ಕ್ಸ್ 100% ಕಮ್ಮಿ ಕೊಡ್ತಾರೆ ಅವರು. ಬಿಕಾಸ್ ಇಟ್ ಇಸ್ ಇರಿಟೇಷನ್. ಆ್ಯಂಡ್ ಎಲ್ಲಿ ಕಟ್ ಮಾಡ್ತಾರೆ ಗೊತ್ತಾ, ಎಲ್ಲರೂ ಮಾಡ್ತಾರೆ ಅಂತಿಲ್ಲ, ಬಟ್ ಹುಡುಕ್ತಾರೆ ಓಕೆ ಎಲ್ಲಿ ಮಾಡ್ಬೋದು ಅಂತ. 5 ಮಾರ್ಕ್ಸಲ್ಲಿ ಸಿಕ್ಕಾಕೊಂತೀರಾ ನೀವು, ಅರ್ಧ ಮಾರ್ಕ್ 1 ಮಾರ್ಕ್ ಅಲ್ಲಿ ಇಲ್ಲಿ ಹೋಗುತ್ತೆ. ಓಕೆ, ಸೊ ಇದನ್ನು ಹೇಳ್ತಾ ಐ ಆಮ್ ಗೋಯಿಂಗ್ ಟು ಕೀಪ್ ದಿಸ್ ಕ್ವಿಕ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಶಾರ್ಟ್ ಅಂತ ಹೇಳಿದೆ. ಐ ಆಮ್ ಎಂಡಿಂಗ್ ಇಟ್ ಹಿಯರ್. ಐ ಹೋಪ್ ದಿಸ್ ಹೆಲ್ಪ್ಸ್ ಆ್ಯಂಡ್ ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ವಿಡಿಯೋ ನೋಡೋದು ಆ್ಯಂಡ್ ನಾಟ್ ಗೋಯಿಂಗ್ ಟು ದ ನೆಕ್ಸ್ಟ್ ಒನ್. ರೈಟ್? ಬಾಯ್. ಥ್ಯಾಂಕ್ ಯು.